ನಮಸ್ಕಾರ ಯಜಮಾನ್ರ. ಏನು ಹೆಸರು ನಿಮ್ಮದು? ಹಾಂ, ಶಂಕರ್ ಅಂತ. ಯಾವ ಊರವರು? ರಾಮನಹಳ್ಳಿ. ಎಲ್ಲಿ ಬರೋದು ಸರ್? ಇಲ್ಲಿ ಮಾದೇಪುರ ರೋಡು. ಹೌದು, ಅಂಚೆ ಸಾತ್ಗಳಿ ಈ ಕಡೆ ಮಾದೇಪುರ ರೋಡ್. ಏನು ಮಾಡ್ತಾಯಿದ್ರು ಈಗ? ರಂಬೋಟ. ಹಾಂ ಹಾಂ. ಅಲ್ಲ, ಬಿಸ್ನೆಸ್ ಆಗುತ್ತಾ ನಿಮ್ಗೆ? ಹಿಂಗೆ ಆಗುತ್ತೆ ಸರ್, ಪರವಾಗಿಲ್ಲ. ಎಷ್ಟಾಗುತ್ತೆ ಸುಮಾರು? ಸರ್ ಆಗುತ್ತೆ, ಎಲ್ಲ ದಿನ ಒಂದು 4-5 ಸಾವಿರ ವ್ಯಾಪಾರ ಆಗುತ್ತೆ. ಆಗುತ್ತಾ? ಆಗುತ್ತೆ ಸರ್, ಪರವಾಗಿಲ್ವಾ? ಪರವಾಗಿಲ್ಲ ಸರ್ ವ್ಯಾಪಾರ. ಏನು ಮಾಡ್ತಿದ್ರಿ ಮೊದಲು? ಮೊದಲೆಲ್ಲ ಸರ್ ಇದೇನೆ, ನಾವೊಂದು 15-20 ವರ್ಷದಿಂದ ಇದೇನೆ ವ್ಯಾಪಾರ ಸರ್. ಮೊದಲು ಸ್ಟಾರ್ಟಿಂಗ್ ಆರಂಭ ಮಾಡ್ತಿದ್ದೋ, ಇವಾಗ ಈ ವ್ಯಾಪಾರ ಮಾಡ್ತೀವಿ. ಯಾಕೆ ವ್ಯವಸಾಯದಲ್ಲಿ? ವ್ಯವಸಾಯ ಅಂದರೆ ಸರ್ ನಮ್ಮ ಕಡೆ ಸ್ವಲ್ಪ ಮಳೆ ಬೆಳೆ ಜಾಸ್ತಿ ಬರ್ನಿಲ್ಲ, ಮತ್ತೆ ಪಂಪ್ ಸೆಟ್ ನಮ್ಮ ಕಡೆ ಏನಿಲ್ಲ. ಅದಕ್ಕೋಸ್ಕರ ವ್ಯವಸಾಯ ಕಮ್ಮಿ ಮಾಡಿಬಿಟ್ಟು ಈ ವ್ಯಾಪಾರ ಮಾಡಕ್ಕೆ. ಅಂದರೆ ಯಾವ ಊರು ನಿಮ್ಮದು? ರಾಮನಹಳ್ಳಿನೇ ಸರ್. ರಾಮನಹಳ್ಳಿ ಅಂದರೆ ಯಾವ ತಾಲೂಕು ಬರುತ್ತೆ ಸರ್? ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು. ಓ, ಮೈಸೂರು ಇಲ್ಲೇನೆ. ಮಂಡ್ಯ ರೋಡು ಮತ್ತು ಸಾತ್ಗಳಿ ಡಿಪೋ, ಈ ಕಡೆ ಉದಯಗಿರಿ, ಶಾಂತಿನಗರ. ಜಮೀನು ಎಷ್ಟಿತ್ತು ನಿಮಗೆ? ಸರ್ ಜಮೀನು ಇತ್ತು ಒಂದು 2 ಎಕರೆ ಅಷ್ಟು. ಒಂದು 2 ಎಕರೆ ಇದ್ದಾಗ ಅದೇನು ವ್ಯವಸಾಯ ಸರಿಯಾಗಿ ಆಗಲಿಲ್ಲ ಸರ್, ಅದಕ್ಕೆ ಈಗ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅಂದರೆ ವ್ಯವಸಾಯದಲ್ಲಿ ಒಂದು 2-3 ಎಕರೆ ಇದ್ರೆ ಏನು ಆಗಲ್ಲ ಅಂತೀರ? ಜೀವನ ಮಾಡೋಕೆ ಆಗಲ್ಲ ಸರ್. ಮತ್ತೆ ಈಗ ಟ್ರಾಕ್ಟ್ರು ಬಾಟ್ರಿಗೆಲ್ಲ ಜಾಸ್ತಿ, 1,000 ರೂಪಾಯಿ ಒಂದು ಗಂಟೆ ಟೈಮ್ಗೆ, ಆ ಥರ ಎಲ್ಲ ಜಾಸ್ತಿ ಇರೋದ್ರಿಂದ, ಮತ್ತೆ ಔಷಧಿ ಮತ್ತೆ ತಿಂಡಿ ಗೊಬ್ಬರ ಎಲ್ಲ ಜಾಸ್ತಿ ಆಗ್ಬಿಟ್ಟು ಏನು ವರ್ಕೌಟ್ ಆಗಲ್ಲ ಸರ್. ಅದಕ್ಕೋಸ್ಕರ ಅದನ್ನು ಬಿಸ್ನೆಸ್ ಕಮ್ಮಿ ಮಾಡಿಬಿಟ್ಟು ಈಗ ವ್ಯಾಪಾರ ಮಾಡ್ಕೊಂಡು ವ್ಯವಸಾಯದ ಸವಾಸನೆ ಬೇಡಪ್ಪ ಅಷ್ಟೆಲ್ಲ ಅದೇ ಮಾಡ್ತಿದ್ದೋ. ಇವಾಗ ಒಂದು 15-20 ವರ್ಷನೇ ಆಯ್ತು ನಾವು ವ್ಯವಸಾಯ ಮಾಡಿ. ಏನು ಬೆಳೀತಾ ಇದ್ರಿ ಅವಾಗೆಲ್ಲ ಸರ್? ರಾಗಿ, ಜೋಳ, ಮತ್ತೆ ತಣ್ಣೆ, ಅಳಸಂದ, ಉಳ್ಳಿ, ಈ ಥರ ಎಲ್ಲ ಬೆಳಿತೀವಿ. ಈಗ ಏನು ಬೆಳಿತೀರಾ? ಈಗ ಎರಡು ಕೆಲಸ ಮಾಡ್ಕೊಂತೀರಾ ಅಥವಾ ಇದು ಅದು ಎರಡು? ಸ್ವಲ್ಪ ಮಾಡ್ತೀನಿ ಸರ್. ಇವಾಗ ಏನು ಜಾಸ್ತಿ ಏನಾಗಲ್ಲ. ಹಸ್ಗಳು ಇದೆ, ಕರೆ ಹಸ್ಗಳು, ಅದಕ್ಕೆ ಮೇವಿನ ಕಡ್ಡಿ ಹಾಕೊಂಡಿದ್ದೀವಿ. ಅದೇ ಮೇವಿನ ಕಡ್ಡಿ ಹಾಕೊಂಡು ಹಸ್ಗಳು ನೋಡ್ಕೊಳ್ತೀನಿ. ಒಟ್ಟಿನಲ್ಲಿ ಅದೊಂದೇ ಮಾಡಿದ್ರೆ ಜೀವನ ಸಾಕ್ಸಕ್ಕಾಗಲ್ಲ. ಅದು ಹಸ್ಗಳು ನೋಡ್ಕೊಳ್ತಾ ಇದ್ದೀನಿ. ಜಮೀನಿಗೆಲ್ಲ ಕಡ್ಡಿ ಹಾಕಿದೀವಿ, ಮೇವಿನ ಕಡ್ಡಿನ. ಅದನ್ನ ಹಸ್ಗಳು ನೋಡ್ಕೊಂಡು ಇದನ್ನು ನೋಡ್ಕೊಂಡು ಹೋಗ್ತಾರೆ. ಇದು ಪರವಾಗಿಲ್ವಾ? ಸರ್ ಇದು ಬಿಸ್ನೆಸ್ ಏನಿಲ್ಲ ಅಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕೆ ಇದು ನಮಗೆ ನಮ್ಮ ಸ್ವಂತ ಬಿಸ್ನೆಸ್. ಅಷ್ಟೇ ಇಷ್ಟ ಸಿಗುತ್ತೆ. ಒಂಥರ ತಿಂಗಳಿಗೆ ಒಂದು ಎಲ್ಲ ಖರ್ಚೆಲ್ಲ ಕಳೆದು ಒಂದು ಎಷ್ಟು ಸಂಪಾದನೆ ಮಾಡ್ತೀರಾ ಸರ್ ಅಂದಾಜು? ಖರ್ಚೆಲ್ಲ ಕಳೆದು ಸರ್ ಒಂದು 15,000 ರೂಪಾಯಿ ಗಂಟು ಮಾಡ್ತೀವಿ ಸರ್. 15,000 ಸಾವಿರ ಸಂಬಳಕ್ಕೆ ಏನು ಲಾಸ್ ಈಗ ಎಲ್ಲೇ ಹೋಗಿ ಕೆಲಸ ಮಾಡ್ತೀನಿ ಅಂತಂದ್ರು ಅಷ್ಟು ಸರ್ ಲೆಕ್ಕ ಮಾಡ್ತೀವಿ ಸರ್. ಇದು ಆರಾಮಾಗಿ ನಮ್ಮ ಕೆಲಸ ನಮ್ದು, ನಾವು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು. ನಮ್ಮ ಜವಾಬ್ದಾರಿ ನಮ್ಗೆ ಏನಾರ ಕಷ್ಟ ಅದು ಇದು ಬಂದಾಗ ರಜಾ ಹಾಕಬಹುದು. ಇದು ನಮ್ಮ ಸ್ವಂತ ಬಿಸ್ನೆಸ್ ಅಲ್ವಾ, ಅದರಿಂದ ವ್ಯಾಪಾರ ಏನು. ಎಷ್ಟನೇ ಕ್ಲಾಸ್ ಓದಿದ್ದೀರಾ? ಎಷ್ಟು ಸರ್? ನಾವು 3ನೇ ಕ್ಲಾಸ್ ಓದಿರೋದು. ಯಾಕೆ ಓದ್ಲಿಲ್ಲ ಮುಂದೆ? ಓದ್ಲಿಲ್ಲ ಸರ್, ಅವಾಗ ಬಡಿಸ್ತಾನೆ ಇತ್ತು ಜಾಸ್ತಿ. ಅಲ್ಲ, ಈ ಓದೋದಕ್ಕೆ ತೊಂದರೆ ಆಯ್ತಾ ಅಂತ? ತೊಂದರೆ ಆಯ್ತು ಸರ್. ಅವಾಗ ನಮಗೆ ನಮ್ಮ ತಂದೆಯವರು ಮತ್ತೆ ಓದಿಸಕ್ಕೆ ಆಗಲಿಲ್ಲ, ಮತ್ತೆ ಬಟ್ಟೆ ಗಿಟ್ಟೆ ಅದು ಇದು ಕೊಡ್ಸಕ್ಕೆ ದುಡ್ಡು ಕೊಡ್ಸಕ್ಕೆ ಆಗಲಿಲ್ಲ ಅವಾಗ. ಅದಕ್ಕೋಸ್ಕರ ವ್ಯವಸಾಯ ಮಾಡಕ್ಕೆ ಅಂದ್ಬಿಟ್ಟು ಹಾಕೊಂಡು ಅವಾಗ ವ್ಯವಸಾಯ ಮಾಡ್ತಿದ್ದಾಗ ಸಿಕ್ಕಾಪಟ್ಟೆ ಬಡಿಸ್ತಾನೆ ಇತ್ತು ಸರ್ ಅವಾಗ. ಅದರಿಂದ ಓದಕ್ಕಾಗಲಿಲ್ಲ. 3ನೇ ಕ್ಲಾಸ್ ಓದೋ, ಮತ್ತೆ ಬಟ್ಟೆ ತಗೊಳಕ್ಕೂ ಬುಕ್ ತಗೊಳಕ್ಕೂ ಸ್ವಲ್ಪ ಕಷ್ಟ ಇತ್ತು ಅವಾಗ. ನಮ್ಮ ತಂದೆಯವ್ರಿಗೆ 5 ಜನ ಹೆಣ್ಮಕ್ಳು, ನಾವು 3 ಜನ ಗಂಡು ಮಕ್ಕಳು. ಊಟಕ್ಕೆ ತೊಂದರೆ ಇತ್ತು ಸರ್ ಅವಾಗ. ಹಂಗಿತ್ತು ನಮ್ಗೆ ಕಂಡಂಗೆ, ನಮಗೆ ನೆಪ್ಪಿತ್ತು ಅವಾಗ. ಅದರಿಂದ ಓದಕ್ಕಾಗಿಲ್ಲ. ಅದರಿಂದ ಆರಾಮ ಮಾಡ್ತೀವಿ ಸರ್. ಆರಾಮ ಮಾಡ್ತಿದ್ದಾಗ ಅದು ವರ್ಕೌಟ್ ಆಗಲಿಲ್ಲ ಅಂದ್ಬಿಟ್ಟು ಈ ಥರ ನಮ್ಮ ಹಳ್ಳಿ ಕಡೆನೇ ಲೇಬರ್ ಜಾಮ್ ಬಿಡ್ತಿದ್ದೆ. ಇದನ್ನು ಬಿಡುವಾಗ ಹಳ್ಳಿ ಕಡೆ ತಗೊಂಬಂದು ನಾವೇ ಬೇರೆ ಕೊಂಡ್ಕೊಂಡ್ಬಂದು ಮಾರ್ತಿದ್ದೆ. ಈ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತಿಲ್ಲ ಅಂದ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡಿದೆ ಸರ್. ಸ್ವಲ್ಪ ಪರವಾಗಿಲ್ಲಪ್ಪ, ಹೆಂಗೆ ಇದಾಗುತ್ತೆ? ಏನಿಲ್ಲ, ಚೆನ್ನಾಗಿ ನಡೀತಿದೆ. ಅದಕ್ಕೆ ಇದು ಚೆನ್ನಾಗಿ ನಡೀತಿರೋದು ಒಂದು 15-20 ವರ್ಷದಿಂದ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಓದ್ಕೊಂಡಿದ್ರೆ ಏನಾದರೂ ತೊಂದರೆ, ಸ್ವಲ್ಪ ಇದೆಲ್ಲ ಕಷ್ಟ ಕಡಿಮೆ ಆಗೋದು ಅಂತ ಓದಿದ್ರೆ. ಯಾಕಂದ್ರೆ ಈಗಿನ ವಾತಾವರಣದಲ್ಲಿ ಜನರೇಷನ್ ಸರ್ ಓದಲೇಬೇಕು. ಓದಿದ್ರೆ ಎಲ್ಲ ಥರಕ್ಕೂ ಅನುಕೂಲ, ಮತ್ತೆ ಎಲ್ಲ ಥರಕ್ಕೂ ಮೇಂಡ್ ಉಪಯೋಗಿಸ್ಕೋಬೋದು, ಓಡಿಸ್ಬೋದು. ಮತ್ತೆ ಏನೇನು ಮಾಡಬೇಕು ಅಂತ ಓದ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಕಷ್ಟ ಇವತ್ತಿನ ಲೆಕ್ಕದಲ್ಲಿ ಓದಲೇಬೇಕು ಸರ್. ಯಾಕಂದ್ರೆ ನಮಗೇನೋ ಸ್ವಲ್ಪ ಆಗುತ್ತೆ. ಈಗಿನ ನಮ್ಮ ಮಕ್ಕಳಿಗೆಲ್ಲ ಓದಲಿಲ್ಲ ಅಂತಂದರೆ ಜೀವನ ಆಗಲ್ಲ. ಯಾಕಂದರೆ ಒಂದು ಏನಾರ ಬಿಸ್ನೆಸ್ ಮಾಡಬೇಕು ಅಂದ್ರೆ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂದ್ರೆ ಓದಲೇಬೇಕು ಸರ್. ಮತ್ತು ಓದಲಿಲ್ಲ ಅಂತಂದ್ರೆ ಮಾಮೂಲಿ ಸಣ್ಣ ಪುಟ್ಟ ಕೂಲಿ ಗಾರೆ ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತೆ. ಓದಲೇಬೇಕು ಸರ್. ಓದಲಿಲ್ಲ ಅಂತಂದರೆ ಇಷ್ಟೇ, ಗಾರೆ ಕೆಲಸ ಅದು ಇದು ಮಾಡಿಕೊಂಡು ಏನೇ ಜೀವನ ಮಾಡ್ಬೋದು, ಬೆಳೆಯೋಕ್ಕಾಗಲ್ಲ, ಮುಂದೆ ಬರೋಕ್ಕೂ ಆಗಲ್ಲ. ಯಾಕಂದರೆ ಈಗಿನ ಕಾಲದ ಮಕ್ಕಳು ಕೆಲವರು ಕೇಳಲ್ಲ, ಓದೋದಿಲ್ಲ. ನಾವು ಎಷ್ಟೇ ಈಗ ಶಾಲೆಗಳಲ್ಲಿ ಶಿಕ್ಷಕರು ಏನೇ ಹೇಳಿದ್ರು ಅವ್ರ ತಲೆಗೆ ಹೋಗಲ್ಲ. ಈಗ ನಿಮ್ಮಂತೆಯವ್ರು ಹೇಳಿದ್ರೆ ಅವ್ರ ತಲೆಗೆ ಹೋದ್ರೂ ಹೋಗ್ಬೋದೇನೋ. ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ, ಅನುಭವ ಆಗೋಯ್ತು. ಅನುಭವ ಸಿಕ್ಕಾಬಿಡಾಯ್ತು ಸರ್. ನಮ್ಗೇನು ಗೊತ್ತು ಸರ್, ಇವಾಗಲೂ ಹೊರಗಡೆ ಎಲ್ಲಾರ ಅದು ಬಸ್ಸು ಮತ್ತೆ ಎಲ್ಲಾರ ಪ್ಲೇಸ್ಗೆ ಹೋಗ್ಬೇಕಾರೆ, ಏನೋ ಹೋಗ್ಬೇಕಾರೆ ನಮ್ಗೆ ಅಡ್ರೆಸ್ ಗೊತ್ತಾಗಬೇಕಾದ್ರೆ ನಮ್ಗೆ ಈಗಲೂ ಕಣ್ಣೀರು ಕಚ್ಕೋತೀವಿ. ಯಾಕಂದ್ರೆ ನಾವು ಓದಿದ್ರೆ ಇದೆಲ್ಲ ತಿಳ್ಕೊಂಡಂಗೆಲ್ಲ ಹೋಗ್ಬೇಕು. ಮತ್ತೆ
ಬೇರೆ ಕಡೆ ಏನಾರ ಅಡ್ರೆಸ್ಸು ಒಂದು ಕಡೆ ಹೇಳಿರ್ತಾರೆ ಏನಾರೋ ಪರ್ಚೇಸ್ ಮಾಡೋಕೆ ಹಣ್ಣನ್ನೇ ಆ ಊರು ಯಾವ ಊರು ಅಂತ ಬೇರೆ ಒಬ್ಬ ಗೌಡ್ರ ರೈತರನ್ನ ಕೇಳಬೇಕು. ಸ್ವಾಮಿ ಇದು ಯಾವ ಊರು, ಮುಂದೆ ಯಾವ ಊರು ಬರುತ್ತೆ ಅಂತ. ಅದೇ ನಾವು ಓದಿದ್ರೆ ಮತ್ತೆ ಇದೇ ಹಾಕೊಂಡು ಏನು ಹಾಕೊಂಡು ತಿಳ್ಕೊಂಡು ನೋಡ್ಕೊಂಡು ಹೋಗೋದು, ಹಂಗೆ ಅನ್ಭವಿಸ ಆ ಥರ ಇರಬೇಕು. ನಾವು ಓದಿ ಕಷ್ಟ ಅನ್ಭವಿಸಿ ನಮಗೆ ಸಿಕ್ಕಾಪಟ್ಟೆ ನೋವಾಗೈತೆ ಓದೋದಕ್ಕೆ ಸರ್. ಯಾಕಂದರೆ ಅವತ್ತು ಒಂದು ಪರಿಸ್ಥಿತಿ ಎಷ್ಟಾಗಿತ್ತು ಅಂತಂದರೆ ಒಂದು 150 ರೂಪಾಯಿನೇ ಒಂದು ಬಟ್ಟೆ, ಒಂದು ಬುಕ್ಕು ಅಷ್ಟು ಕೊಡಿಸ್ತಿದ್ರೆ ನಮ್ಮ ತಂದೆಯವ್ರು ನಾವು ಓದವು. ನಮ್ಮ ತಂದೆಯವ್ರಿಗೆ ಯಾಕೆ ಕಷ್ಟ ನಾವು ಕೇಳೋಕ್ಕಾಗಿಲ್ಲ. ಅವ್ರ ಕಷ್ಟದಲ್ಲಿ ನಾವು ಕೇಳೋದು ಬೇಡ ಅಂದ್ಬಿಟ್ಟು ಅಷ್ಟಕ್ಕೋಸ್ಕರ ನಾವೇ ಬಿಟ್ಬಿಟ್ಟು ಮತ್ತೆ ಹೋಗೋದು ಬೇಡ ಬಿಡಪ್ಪ ಮತ್ತೆ ಆರಾಮಿರೋ ಮಾಡ್ಕೊಂಡು ನಮ್ಮ ತಂದೆಯವ್ರು ಬಿಡಿಸ್ಬಿಟ್ಟು ಇಷ್ಟೇ. ಇವಾಗ ನಮಗೆ ಅದರೆಲ್ಲ ಗೊತ್ತಾಗುತ್ತೆ. ಓದಿದ್ರೆ ನಾವು ಯಾವ ಥರ ಈ ಥರ ಜೀವನ. ನಿಮ್ಮ ತಂದೆಯವರು ಅದೇ ವ್ಯವಸಾಯ ಮಾಡ್ತಾ ಇದ್ರು, ಬೇರೆ ಇನ್ನೇನು ಬೇರೆ ಕಸಬಿರಲಿಲ್ಲ. ಅವ್ರೇನು ಓದಿದ್ದಿಲ್ಲ ಏನಿಲ್ಲ ಸರ್, ವ್ಯವಸಾಯ ಮಾಡ್ತಿರೋ ಅದನ್ನೇ ನಮ್ಮ ತಂದೆಯವ್ರ ಬಿಸ್ನೆಸ್ಸೇ ನಾವು ಮಾಡ್ಕೊಂಡು. ನೀವು ನಿಮ್ಮ ಅಣ್ಣ ತಮ್ಮಿಂದ್ರು ಅಥವಾ ಅಕ್ಕ ತಂಗಿಯರಲ್ಲಿ ಯಾರು ಓದಿಲ್ವಾ? ಇಲ್ಲ ಸರ್, ಯಾರು ಓದಿಲ್ಲ. ನಮ್ಮ ತಮ್ಮ ಅವ್ರು ಓದಾರೆ ಒಂದು ಸ್ವಲ್ಪ. ತಮ್ಮ ಹೋಗಿದ್ದಾನೆ, ಅವನೊಂದು SLC ಓದಿದ್ದಾನೆ ಅಷ್ಟೇ. ನಾವು ನಮ್ಮ ಮನೇಲೆಲ್ಲ ಒಬ್ಬರೇನೆ ಓದಿದ್ದಾರೆ. ಅವಾಗೆಲ್ಲ ಕಷ್ಟ ಅಂತ ಹೇಳಿದಾನೆ ಸರ್. ನಮ್ಮ ತಮ್ಮ ನಾವು ಚೆನ್ನಾಗಿದ್ದಾಗ ಓದಿಸ್ತಾ ಇನ್ನು ಯಾರು ಓದಕ್ಕಾಗಲ್ಲ. ಮುಂದೆ ನಮ್ಮ ಅಕ್ಕವ್ರು ಯಾರೋ ಓದಿಲ್ಲ ಸರ್. ಈಗಿನ ಕಾಲದ ಮಕ್ಳಿಗೆ ನೀವು ಹೇಳ್ಬೇಕು ಅಂತಂದ್ರೆ ಓದ್ಕೊಂಡ್ರೆ ಹೋದ್ರೆ ಸರ್ ಇವಾಗ ಓದ್ಲಿಲ್ಲ ಅಂತಂದ್ರೆ ಏನೂ ಆಗಲ್ಲ ಸರ್. ಜೀವನನೇ ಮಾಡೋದು ಕಷ್ಟ. ಯಾಕೆಂತಂದ್ರೆ ಈಗ ಕೆಲಸಗಳು ಇಲ್ಲ, ಮತ್ತು ಜಮೀನು ಹಳ್ಳಿ ಕಡೆ ಎಲ್ಲ ಜಮೀನುಗಳೆಲ್ಲ ಮಾರಕ್ಕೆ ಕೊಟ್ಟರೆ ಮತ್ತೆ ಮಳೆ ಬೆಳೆ ಸರಿಯಾಗಿ ಆಗ್ತಾಯಿಲ್ಲ. ಈಗ ಆರಾಮನ್ನು ನಿಮ್ಕೊಂಡು ಮಾಡೋಕ್ಕಾಗಲ್ಲ, ಮತ್ತು ಜೀವನನೂ ಮಾಡೋಕ್ಕಾಗಲ್ಲ. ಹೋದ್ರೆ ಸ್ವಲ್ಪ ಈಗಿನ ವಾತಾವರಣದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ನನ್ನ ಅಭಿಪ್ರಾಯ. ಯಾಕಂದ್ರೆ ಅಪ್ಪ ಅಮ್ಮನ ಕಾಸು ನೋಡ್ಬಿಡ್ತಾರೆ. ಹೌದು ಸರ್. ಇವಾಗ ದುಡ್ಡು ಕಾಸು ನೋಡ್ಬಿಟ್ರು ಓದಕ್ಕೂ ಬರೋಲ್ಲ ಮನಸ್ಸು. ಮತ್ತೆ ನಮ್ಮ ಜವಾಬ್ದಾರಿ ಇರ್ಬೇಕು. ಮಕ್ಕಳಿಗೆ ಓದಿಸ್ಬೇಕು ಅಂತಂದ್ರೆ ಯಾವ ಥರ ಕಂಟ್ರೋಲ್ ಮಾಡ್ಬೇಕು, ಯಾವ ಥರ ದುಡ್ಡು ಕಾಸು ತೋರಿಸ್ಕೊಡ್ದು ಅವ್ರಿಗೆ. ಮತ್ತೆ ಓದಕ್ಕಂಟ ಅವ್ರು ಚೆನ್ನಾಗಿ ಓದಿಗಲ್ಲಿ ಅನ್ನೋಗಂಟ ಅವ್ರದ್ದು ಯಾವರನ್ನು ತೋರಿಸ್ಕೊಡೋದು ಸರ್. ಓದಾದ್ಮೇಲೆ ಅವ್ರಿಗೊಂದು ಬಿಸ್ನೆಸ್ ಅನ್ನೋದೊಂದು ತೋರಿಸ್ಕೊಡ್ಬೇಕು. ಆ ಥರ ನನ್ನ ಓದಿದವ್ರಿಗೆ ಬೇರೆ ದಾರಿ ತೋರಿಸ್ಬೇಕು ಹೊರತು ಅಲ್ಲಿ ತನಕ ಓದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್. ಓದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಖಂಡಿತ. ಈಗ ಅದು ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವು ತಂದೆಯಾಗಿ ನಮಗೂ ಮಕ್ಕಳಿದ್ದಾರೆ ಸರ್. ನಾವೀಗ ನಮ್ಮ ಮಕ್ಕಳಿಗೆ ಅದನ್ನೇ ಹೇಳೋದು ಏನು ಗೊತ್ತಾ, ಓದಿ ನಮಗೆ ಈ ಥರ ಬಡ್ಸ್ತಾನ ಆಯಿತು, ಈ ಥರ ಎಲ್ಲ ಆಗು. ಇವಾಗ ನೀವು ಓದೋಕ್ಕೆ ನಮ್ಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ಕೊಡ್ತೀವಿ. ನಮ್ಗೆ ಹೆಲ್ಪ್ ಇರ್ತಿಲ್ಲ ಓದೋಕ್ಕೆ. ನಮ್ಮ ತಂದೆಯವರು ಹೆಲ್ಪ್ ಮಾಡ್ಕೊಂಡಿಲ್ಲ, ಮತ್ತು ನಮ್ಮ ಕಷ್ಟ ಬಡ್ಸ್ತಾನಂಗಿತ್ತು. ನಾವು ಅರ್ಥ ಮಾಡ್ಕೊಬಿಟ್ಟು. ಈಗ ನೀವು ಅರ್ಥ ಮಾಡ್ಕೊಂಥದ್ದಿಲ್ಲ. ಯಾಕಂದ್ರೆ ನಾವು ಏನು ಬೇಕಾದ್ರೂ ನಾವು ಹಿಂಗಾದೋ ನಮ್ಮ ಮಕ್ಕಳಿಗೆ ಓದಿಸೋ ಅಂದ್ಬಿಟ್ಟು ನಮ್ಗೆ ಆಸೆ ಇದೆ. ಎಷ್ಟು ಬೇಕಾದ್ರೂ ಓದಿಸ್ತೀವಿ. ಓದಬೇಕು, ಮಕ್ಕಳು ಬುದ್ಧಿ ಕಲಿಬೇಕು, ಅದು ನಮಗೆ ಇಷ್ಟ ಸರ್. ಎಷ್ಟು ಜನ ಮಕ್ಕಳು ಸರ್? ಈಗ ಒಂದು ಹೆಣ್ಣು ಒಂದು ಗಂಡು. ಏನು ಓದ್ತಾ ಇದ್ದಾರೆ? ಒಬ್ಬರು 9ನೇ ಕ್ಲಾಸು, ಒಬ್ಬ SLC ಸರ್. ಇವಾಗ P6 ಇದ್ದೀನಿ ಸರ್. ಚೆನ್ನಾಗಿ ಓದ್ತಾ ಇದ್ದಾರೆ. ಮಗಳು ಓದ್ತಾ ಇದ್ದಾರೆ. ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಸರ್. ನಾವು ಈ ಥರ ಕಷ್ಟ ಎಲ್ಲ ಅನುಭವಿಸ್ತು ಅಂತ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಈಗ ನಮ್ಮ ತಂದೆ ಒಂದು ಬಟ್ಟೆಗೋಸ್ಕರ ಬಿಟ್ಬಿಟ್ಟಿದ್ದಾರೆ ಅವತ್ತು. ಒಂದು ಏನು ನಾನು ಹೇಳಿದೆ ಒಂದು 50 ರೂಪಾಯಿ ಅವಾಗಿನ ಇದರಲ್ಲಿ ಸರ್, ಒಂದು 2092, 3, 4 ಅಷ್ಟರಲ್ಲಿ ಅಷ್ಟೊಂದು ಬರ್ತಾನೆ. ಅವಾಗ ನಮ್ಮ ಬಟ್ಟೆಗೆ ಒಂದು 50 ರೂಪಾಯಿ ಆಗೋದು ಏನೋ ಕಾಣಿ. ಒಂದು ನೀಲಿಫಾರಮ್ ಅಂತ ಬರ್ತಿತ್ತು, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದು. ಆ ಬಟ್ಟೆ ನಮ್ಮ ತಂದೆಯವರು ತಗೊಳಕ್ಕೆ ಆಗದೋದಿಗೆ ನಾವು ಅವ್ರು ಬಡ್ಸ್ತಾನೆ ಪಾಪ ಆಗಲ್ಲ ಅಂದ್ಬಿಟ್ಟು ನಾವು ಇಸ್ಕೂಲ್ ಬಿಟ್ಟು. ಇವಾಗ ನಮ್ಮ ಮಕ್ಕಳಿಗೆ ನಾವು ಏನು ಬೇಕೋ ಅವ್ರ ಎಜುಕೇಷನ್ ಓದೋಕ್ಕೆ ಸಲುವಾಗಿ ಏನು ಬೇಕಾದ್ರೂ ತಗೊಳ್ತೀವಿ, ಮಾಡ್ತೀವಿ. ನಮ್ಮ ಮಕ್ಕಳು ಓದೋದು ನಾವು ಸ್ವಲ್ಪ ಗಮನಿಸ್ತಾ ಇದ್ದೀವಿ ಸರ್. ಆವಾಗ ನೀವು ಜಮೀನು ಕೆಲಸಕ್ಕೋ ಅಲ್ಲಿಗೆ ಇಲ್ಲಿಗೋ ಕರೆಯೋರು, ಸ್ಕೂಲ್ ಕೆಲಸ ಸ್ಕೂಲ್ ಆದಮೇಲೆ. ಈಗ ಆ ಥರ ಇಲ್ವಲ್ಲ. ಈ ಥರ ಆಗಿಲ್ಲ. ಈಗ ಅಂದರೆ ಮಕ್ಕಳಿಗೋಸ್ಕರ ಜನ ತಂದೆ ತಾಯಿಗಳು ಓದ್ಲಿ ಚೆನ್ನಾಗಿ ಏನಾದ್ರು ಅವರೇ ಸರ್. ಇವಾಗ ಓದಿಸ್ತೀವಿ ಅಂತಂದ್ರೆ ಮಕ್ಕಳು ಬುದ್ಧಿ ಕಲಿಬೇಕು, ಓದಿಸ್ಬೇಕು. ಅದೇ ನಮ್ಮ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟಪಡ್ಬೇಕಾಯ್ತದೆ ಜೀವನದಲ್ಲಿ. ಅದು ಕಿವಿ ಮಾತು ನಿಮ್ದು. ಚಿಕ್ಕ ಮಕ್ಕಳಿಗೆ ಈಗ ಓದ ಅಂತ ಮಕ್ಕಳಿಗೆ ತಿಳುವಳಿಕೆ ಇಲ್ಲದೆ ಇರೋಂಥವ್ರಿಗೆ ನಮ್ಮ ಒಂದು ಅಭಿಪ್ರಾಯ ಓದಬೇಕು ಅನ್ನೋದೊಂದು ನಮಗೊಂದು ಆಸೆ ಸರ್. ಯಾಕೆಂತಂದ್ರೆ ಈಗ ಅವಾಗೇನು ಅಷ್ಟು ಇತ್ತಿಲ್ಲ. ಈಗ ಎಲ್ಲ ಶಿಕ್ಷಣ ಚೆನ್ನಾಗೈತೆ. ಇವಾಗ ಓದೋಕ್ಕೆ ಒಂದು ಅವಕಾಶ ಚೆನ್ನಾಗೈತೆ. ಮತ್ತು ಗೌರ್ಮೆಂಟ್ ಸ್ಕೂಲು ಮತ್ತು ಪ್ರೈವೇಟ್ ಸ್ಕೂಲು ಇದೆ. ಓದಿ ಇವಾಗ ಚೆನ್ನಾಗಿರಲಿ ಅನ್ನೋದು ನಮ್ಮ